ಹಾಯ್, ಇವತ್ತು ನಾನು ಬೆಂಡೆಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಹಸಿಮೆಣಸಿಕಾಯಿನ 4 ಹುರಿದು ಇಟ್ಕೊಂಡಿದ್ದೀನಿ. ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಿದ್ದೀನಿ. 8ರಿಂದ 10 ಕರಿಬೇವಿನ ಹೆಸರು, ನಂತರ ಒಂದು 10ರಿಂದ 15 ಬೆಳ್ಳುಳ್ಳಿ ಹೆಸರು ಹಾಕ್ಕೊಂಡಿದ್ದೀನಿ. ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಬೆಂಡೆಕಾಯಿನ ನಾನು ಆಲ್ರೆಡಿ ಹುರಿದು ಇಟ್ಕೊಂಡಿದ್ದೀನಿ. ಬೆಂಡೆಕಾಯಿ ಚಟ್ನಿ ಮಾಡುವಾಗ ಮೊದಲು ಇದನ್ನು ಮಿಕ್ಸಿ ಮಾಡಿಕೊಂಡು ನಂತರ ಬೆಂಡೆಕಾಯಿ ಹಾಕ್ಕೊಳ್ಬೇಕು. ಇದು ಮಿಕ್ಸಿ ಸಣ್ಣಗಾಗಿದೆ. ಈಗ ನಾನು ಬೆಂಡೆಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಬೆಂಡೆಕಾಯಿ ಸ್ವಲ್ಪ ತಣ್ಣಗೆ ಆದಮೇಲೆ ಹಾಕ್ಕೋಬೇಕು. ಬಿಸಿ ಇದ್ದಾಗೆ ಹಾಕ್ಕೊಂಡ್ರೆ ಅದು ಲೋಳೆ ಥರ ಬರುತ್ತದೆ. ಯೂಶ್ವಲಿ ಬೆಂಡೆಕಾಯಿ ಚೆನ್ನಾಗಿ ತಣ್ಣದ ಮೇಲೆ ಚಟ್ನಿ ಮಾಡಲಿಕ್ಕೆ ಹಾಕ್ಕೊಳ್ಬೇಕು. ಈಗ ಬೆಂಡೆಕಾಯಿ ಆಗಿದೆ. ಸ್ವಲ್ಪ ಬಿಸಿ ಇರುವಾಗಲೇ ಹಾಕ್ಕೊಂಡ್ರೆ ಸ್ವಲ್ಪ ಈ ಥರ ಲೋಳೆ ಬರುತ್ತೆ, ಇಲ್ಲಾದರೆ ಈ ಥರ ಉದುರಾಗಿ ಚೆನ್ನಾಗಿ ಬರುತ್ತೆ. ಈಗ ಬೆಂಡೆಕಾಯಿ ಚಟ್ನಿ ರೆಡಿ ಆಗಿದೆ. ಇದಕ್ಕೆ ನಾವು ಒಗ್ಗರಣೆ ಆ ಥರ ಏನು ಹಾಕ್ಕೊಳ್ಳೋದು ಬೇಕಾಗಿಲ್ಲ. ಬೇಕು ಅಂದರೆ ಆಪ್ಷನಲ್ಲು ನೀವು ಹಾಕ್ಕೊಳ್ಬೋದು. ಸಾಸಿವೆ ಜೀರಿಗೆ ಸಿಡಿಸ್ಬಿಟ್ಟು ಹಾಕ್ಕೋಬೋದು. ಈ ಥರ ಚಟ್ನಿ ಇದು ಚಪಾತಿ ಮತ್ತು ರೊಟ್ಟಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಬೆಂಡೆಕಾಯಿ ಚಟ್ನಿ ರೆಡಿಯಾಗಿದೆ. ಸೊ ನೀವು ಇದೇ ಥರ ಬೆಂಡೆಕಾಯಿ ಚಟ್ನಿಯನ್ನು ಮಾಡಿ ನೋಡಿ, ಟೇಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.